3.5 ಎಕರ್ಸಲ್ಲಿ ಸುಮಾರು 4,000 ವಿವಿಧ ಥರದ ಪ್ಲಾಂಟೇಶನ್ ಕೂಡ ನಾನು ಇದರಲ್ಲಿ ಮಾಡಿದ್ದೀನಿ. ನೂರು ಲಿಂಬೆ ಗಿಡ ಬಾರ್ಡ್ರಲ್ಲಿ ಪ್ಲಾಂಟೇಶನ್ ಮಾಡಿದ್ದೀನಿ. ಬಯೋ ಫೆನ್ಸಿಂಗ್ ಕೂಡ ಆಗುತ್ತೆ. ಇದ್ರ ಜೊತೆಯಾಗಿ ನಾನು ಬಾಂಬು ಕೂಡ ಪ್ಲಾಂಟೇಶನ್ ಮಾಡಿದ್ದೀನಿ. ಹೊರದೇಶಕ್ಕೂ ಇದು ನಮ್ಮ ಅರಿಶಿಣ ಬೇಡಿಕೆಯೂ ಬಂದಿತ್ತು. ಹಾಗಾಗಿ ಅವ್ರಿಗೂ ಪೋಸ್ಟೇಜ್ ಮುಖಾಂತರ ಕಳಿಸಿದಾಯ್ತು. ಮೂರುವರೆ ಎಕರೆ ಬಂಜರು ಭೂಮಿಯಲ್ಲಿ 10 ಬೆಳೆ, ಸಾವಯವ ವಿಧಾನದಿಂದ ಫಸಲಿನ ಗುಣಮಟ್ಟ ಹೆಚ್ಚಳ, ನಿರಂತರವಾಗಿ ಆದಾಯ ತಂದುಕೊಡ್ತಿರುವ ಬೆಳೆಗಳು, ಸಮಗ್ರ ಕೃಷಿ ಪದ್ಧತಿ. ಕೃಷಿ ಖಜಾನೆಗೆ ಸ್ವಾಗತ. ನಾನು ಅಭಿಷೇಕ್ ರಾಮಪ್ಪ. ಸಮಗ್ರ ಕೃಷಿ ಮತ್ತು ಅರಣ್ಯ ಕೃಷಿ ಪದ್ಧತಿಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದ್ದು, ಸಾಕಷ್ಟು ರೈತರು ಈ ವಿಧಾನದಲ್ಲಿ ಕೃಷಿ ಮಾಡ್ತಿದ್ದಾರೆ. ಈ ಕೃಷಿ ಪದ್ಧತಿಯಲ್ಲಿ ರೈತರು ಜಮೀನನ್ನ ಸದ್ಬಳಕೆ ಮಾಡಿಕೊಂಡು ಹೆಚ್ಚಿನ ಲಾಭ ಪಡೆದಿದ್ದಾರೆ. ಕಲಬುರಗಿ ಜಿಲ್ಲೆಯ ಪ್ರಗತಿಪರ ರೈತರಾದ ಲಕ್ಷ್ಮೀಕಾಂತ್ ಹಿಬಾರೆ ಅವರು ತಮ್ಮ ಬಂಜರು ಭೂಮಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯಿಂದ ಉತ್ತಮ ಆದಾಯ ಪಡೆದಿದ್ದಾರೆ. ಇಂದು ಅವರು ಅನುಸರಿಸುತ್ತಿರುವ ಕೃಷಿ ಪದ್ಧತಿ ಕುರಿತು ವಿವರ ತಿಳಿಯೋಣ. ಅನೇಕ ರೈತರು ಮರ ಅಥವಾ ಅರಣ್ಯ ಆಧಾರಿತ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಪಾವಧಿ ಬೆಳೆಗಳು ಹಣ್ಣಿನ ಬೆಳೆಗಳಿಗೆ ಹೋಲಿಸಿದರೆ ಅರಣ್ಯ ಕೃಷಿಯಲ್ಲಿ ಆದಾಯ ದೊರೆಯುವುದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ. ಆದರೆ ನಿಶ್ಚಿತ ಆದಾಯ ದೊರೆಯುವುದರಿಂದ ಬಹಳಷ್ಟು ರೈತರು ತಮಗಿರುವ ಹೆಚ್ಚುವರಿ ಜಮೀನು ಅಥವಾ ಪಾಳು ಬಿದ್ದ ಜಮೀನಿನಲ್ಲಿ ಮರ ಆಧಾರಿತ ಅರಣ್ಯ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುತ್ತಾರೆ. ಅರಣ್ಯ ಕೃಷಿ ಮಾಡುವ ರೈತರು ಶ್ರೀಗಂಧ, ತೇಗ, ಹೆಬ್ಬೇವು, ಮಹಾಗನಿ, ರಕ್ತ ಚಂದನದಂತಹ ಮರಗಳನ್ನು ಬೆಳೆಸಿರುತ್ತಾರೆ. ಇನ್ನು ಅರಣ್ಯ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ರೈತರು ಈ ಮರಗಳ ನಡುವೆ ಮತ್ತಷ್ಟು ಮಿಶ್ರ ಬೆಳೆಗಳನ್ನು ಬೆಳೆಸಿಕೊಂಡಿರುತ್ತಾರೆ. ಹಣ್ಣಿನ ಗಿಡಗಳು, ತರಕಾರಿ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಆದಾಯ ಪಡೆಯುತ್ತಿರುತ್ತಾರೆ. ಇನ್ನು ಅರಣ್ಯ ಕೃಷಿಯಲ್ಲಿ ಅರಣ್ಯ ಜಾತಿಯ ಮರಗಳ ಜೊತೆಯಲ್ಲೇ ಅಂತಹ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಸಿಕೊಂಡರೆ ಲಾಭವೂ ಹೆಚ್ಚುತ್ತೆ. ಜೊತೆಗೆ ರೈತರು ಕೆಲವೊಂದು ಉಪಕಸುಬುಗಳನ್ನು ಮಾಡಿಕೊಂಡರೆ ಆದ್ದರಿಂದಲೂ ಲಾಭ ಪಡೆಯಬಹುದು ಅನ್ನೋದನ್ನ ಹಲವು ಪ್ರಗತಿಪರ ರೈತರು ತೋರಿಸಿಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಹಾಗರಕ ಗ್ರಾಮದ ಪ್ರಗತಿಪರ ರೈತರಾದ ಮಲ್ಲಿಕಾರ್ಜುನ್ ಹಿಬಾರೆಯವರು 3.5 ಎಕರೆ ಬಂಜರು ಜಮೀನನ್ನ ಅರಣ್ಯ ಮತ್ತು ಸಮಗ್ರ ಕೃಷಿ ಪದ್ಧತಿಯ ಮೂಲಕ ಫಲವತ್ತಾದ ಭೂಮಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಇವರು ಅರಣ್ಯ ಕೃಷಿ ಮಾಡುತ್ತಿದ್ದು ತಮ್ಮ 3.5 ಎಕರೆ ಜಮೀನಿನಲ್ಲಿ 16 ಬೆಳೆಗಳನ್ನು ಬೆಳೆಸಿದ್ದಾರೆ. ಅರಣ್ಯ ಆಧಾರಿತ ಕೃಷಿಯ ಭಾಗವಾಗಿ ರಕ್ತಚಂದನ, ಶ್ರೀಗಂಧ, ನುಗ್ಗೆಗಿಡ, ಮಹಾಗನಿ, ನೇರಳೆ, ಹೆಬ್ಬೇವು, ಮೂಸಂಬಿ, ಪೇರಲ, ತೈವಾನ್ ಮೂಸಂಬಿ, ರೆಡ್ ಆರೆಂಜ್, ನೆಲ್ಲಿಕಾಯಿ ಸೇರಿದಂತೆ ಹಲವು ಬೆಳೆಗಳನ್ನು ಬೆಳೆಸಿದ್ದಾರೆ. ಇದರ ಜೊತೆಯಲ್ಲೇ ಮಿಶ್ರ ಬೆಳೆಯಾಗಿ ಹಲವು ತರಕಾರಿಗಳು, ಅರಿಶಿಣವನ್ನು ಬೆಳೆಯುತ್ತಿದ್ದಾರೆ. ಹಾಗರಗದಲ್ಲಿ ನಂದು 3.5 ಎಕರ್ ಜಮೀನಿದೆ. ಇದರಲ್ಲಿ ನಾನು ಅರಣ್ಯ ಆಧಾರಿತ ಕೃಷಿಯನ್ನು ಪ್ರಾರಂಭಿಸಿದ್ದೀನಿ. ಸೆಪ್ಟೆಂಬರ್ 18ನಲ್ಲಿ ಇದನ್ನು ನಾನು ಪ್ಲಾಂಟೇಶನ್ ಮಾಡಿದ್ದೀನಿ. ಇದರಲ್ಲಿ 850 ಶ್ವೇತಚಂದನ, 850 ರಕ್ತಚಂದನ ಮತ್ತು 700 ನುಗ್ಗೆ ಗಿಡ, ಅದರ ಹೋಸ್ಟಾಗಿ ಶ್ರೀಗಂಧ ಗಿಡ ಪರಾವಲಂಬಿ ಸಸ್ಯ ಆಗಿರೋಂಥ ಅದಕ್ಕೆ
ಪೂರಕ ಸಸ್ಯಾಗಿ ನಾನು ಇದನ್ನು ಬೆಟ್ಟದನಲ್ಲೇ 225, ನೆರಳೆ 225, ಮಹಾಗಣಿ 125, ಹೆಬ್ಬೇವು 125. ಇದರ ಜೊತೆಯಾಗಿ ಹೇಳಬೇಕಂದ್ರೆ ಹಣ್ಣಿನ ಗಿಡ ಆದಂಥ ಲಕ್ನೋ 49 ಪೇರಲ್ ಇದೆ, ಥೈ ಮೋಸಂಬಿ ಇದೆ, ಥೈವಾನ್ ಮೋಸಂಬಿ, ರೆಡ್ ಆರೆಂಜ್, ಈ ಥರ ವಿವಿಧ ಥರದ ಈ ಕ್ಷೇತ್ರದಲ್ಲಿ ನಾನು ಗಿಡ ಮರಗಳನ್ನು ನೆಟ್ಟಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಕ್ಷೇತ್ರವನ್ನ ಹಲವು ಸಮಸ್ಯೆಗಳು ಕಾಡುತ್ತಿವೆ. ಅದರಲ್ಲಿ ಹವಾಮಾನ ವೈಪರೀತ್ಯವೂ ಒಂದು. ಅನಿಯಮಿತ ಮಳೆ, ಬದಲಾದ ವಾತಾವರಣದಿಂದಾಗಿ ರೈತರು ಬೆಳೆದ ಬೆಳೆ ಸಾಕಷ್ಟು ಬಾರಿ ಹಾಳಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಒಂದಕ್ಕಿಂತ ಹೆಚ್ಚು ಬೆಳೆಗಳು ಹಾಗೂ ದೀರ್ಘಾವಧಿಯಲ್ಲಿ ಆದಾಯ ತಂದುಕೊಡುವ ಅರಣ್ಯ ಆಧಾರಿತ ಮರಗಳನ್ನು ಬೆಳೆಸಿಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಪ್ರತಿ ತಿಂಗಳು ಅರ್ಧವಾರ್ಷಿಕ, ವಾರ್ಷಿಕ ಮತ್ತು ದೀರ್ಘಾವಧಿಯಲ್ಲಿ ಆದಾಯ ಬರುವ ಬೆಳೆಗಳನ್ನು ಬೆಳೆಸಿದ್ದೇವೆ ಅಂತಾರೆ ಹಿಬಾರೆ ಅವರು. ಅರಣ್ಯ ಕೃಷಿಗೆ ಹೋಗಬೇಕು ಪರಿಸ್ಥಿತಿ ಏಕೆ ಬಂತಂದ್ರೆ, ಈಗ ಜಾಗತಿಕ ತಾಪ ದಿನೇ ದಿನ ಏರುಪೇರು ಆಗ್ತಾ ಇದೆ. ಯಾವುದೇ ಬೆಳೆ ಬೆಳೆದರೂ ನಿರ್ದಿಷ್ಟ ಲಾಭ ಬರ್ತಾ ಇಲ್ಲ. ಹಾಗಾಗಿ ಇದು ಅರಣ್ಯ ಆಧಾರಿತ ಕೃಷಿಯಲ್ಲಿ ತಿಂಗಳಿಗೆ ಒಮ್ಮೆ ಬರುವಂಥ ಬೆಳೆ ಇದೆ, ಅದರ ಜೊತೆಯಾಗಿ ವರ್ಷಕ್ಕೆ ಬರೋದು, 6 ತಿಂಗಳಿಗೆ ಬರೋದು, ಹಿಂಗೆ ಹಂತ ಹಂತವಾಗಿ ಆದಾಯ ಬರೋಂಥ ಇದರಲ್ಲಿ ನಾನು ಈ ಸ್ಟಾಕ್ ಪಾಟನ್ನು ಕೂಡ ಮಾಡಿದ್ದೀನಿ. ಇದ್ರ ಜೊತೆ ನುಗ್ಗೆ ಗಿಡ ಕೂಡ ಇದರಲ್ಲಿ ನಾನು ಹೋಸ್ಟ್ ಪ್ಲ್ಯಾಂಟಾಗಿ ಪ್ಲ್ಯಾಂಟೇಷನ್ ಮಾಡಿದ್ದೀನಿ. ಲಕ್ಷ್ಮೀಕಾಂತ್ ಅವರಿಗೆ 3.5 ಎಕರೆ ಜಮೀನಿದೆ. ಅವರು ತಮ್ಮ ಜಮೀನನ್ನ ವಿವಿಧ ಹಂತಗಳಲ್ಲಿ ಅಭಿವೃದ್ಧಿಪಡಿಸಿಕೊಂಡಿದ್ದಾರೆ. ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅರಣ್ಯ ಜಾತಿಯ ಮರಗಳು, ಹಣ್ಣಿನ ಮರಗಳು, ತರಕಾರಿಗಳು ಸೇರಿದಂತೆ ಹಲವು ಬೆಳೆಗಳನ್ನ ಬೆಳೆಸಿದ್ದಾರೆ. ಇದರ ಜೊತೆಯಲ್ಲೇ ಸೇವಂತಿಗೆ, ಸುಗಂಧರಾಜ ಹೂಗಳನ್ನು ಬೆಳೆಸಿದ್ದಾರೆ. ಇವರು ಮುಖ್ಯವಾಗಿ ತಮ್ಮ ಜಮೀನಿನ ಪ್ರತಿಯೊಂದು ಭಾಗವನ್ನು ಸೂಕ್ತವಾಗಿ ಬಳಸಿಕೊಂಡಿದ್ದು ತರಕಾರಿ ಬೆಳೆಗಳನ್ನ ನಿಯಮಿತವಾಗಿ ಬೆಳೆದುಕೊಳ್ತಿದ್ದಾರೆ. ತರಕಾರಿ ಬೆಳೆಗಳು ಅಲ್ಪಾವಧಿಯ ಬೆಳೆಗಳಾಗಿದ್ದು ಇವರಿಗೆ ಹೆಚ್ಚಿನ ಲಾಭ ತಂದುಕೊಡುತ್ತಿವೆ. ಜಮೀನಿನ ಇಂಚಿಂಚು ಜಾಗವನ್ನು ಸದುಪಯೋಗಪಡಿಸಿಕೊಂಡಿರೋದ್ರಿಂದ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆದಿದ್ದಾರೆ. ರೂಟ್ಸ್ಲಿಂತ ಫ್ರೂಟ್ಸ್ವರೆಗೂ ಇರೋವಂಥ ಬೆಳೆಗಳಂತಂದ್ರೆ ಒಂದು ಅರಿಶಿಣ ಈಗ ಹೇಳಿದೆ, ರೂಟ್ಸಲ್ಲಿ ಶ್ರೀಗಂಧ. ಈ ಫ್ರೂಟ್ಸಲ್ಲಿ ಬಂದುಬಿಟ್ಟು ಲಕ್ನೋ 49 ಪೇರಲ್ ಇದೆ, ಥೈ ಮೋಸಂಬಿ ಇದೆ, ಲಕ್ನೋ 49 ಪೇರಲ್ ಜೊತೆ ನಮ್ದು ಇನ್ನೊಂದಂದ್ರೆ ಸ್ವೀಟ್ ಲೆಮನ್ ಇದೆ, ಈ ಥರ ಬೆಟ್ಟದ ನೆಲೆ ಇದೆ, ಈ ಥರ ಹಣ್ಣಿನ ಕಾಯಿ ಕೂಡ ಇದೆ. ಅದ್ರ ಜೊತೆ ಫ್ಲೋರಿಕಲ್ಚರ್ ಕೂಡ ಇದೆ, ನಮ್ಮ ಸೇವಂತಿ ಫ್ಲವರ್ಸ್ ಇದೆ, ಅದನ್ನು ಕೂಡ ಬೆಳೀತಾ ಇದ್ವಿ. ಮತ್ತು ಸುಗಂಧರಾಜ ಹೂವನ್ನು ಪ್ಲ್ಯಾಂಟೇಷನ್ ಮಾಡಿದ್ದೀವಿ. ಹೀಗಾಗಿ ಸುಮಾರು ಈ ಥರ ಡಿಫ್ರೆಂಟಾಗಿ ಇವನ್ ಸ್ಟೆಮ್ ಪಾರ್ಟ್ ಬೇಕಾದ್ರೆ ನಮ್ಮಲ್ಲಿ ಮಹಾಗಣಿ ಇದೆ, ಮಲ್ಲೆ ಡುಬೆ ಅಂತಿರಲ್ಲ ಅದು ಕೂಡ ಇದೆ. ಈ ಥರ ಸ್ಟೆಮ್ ಪಾರ್ಟಾಗಿ ನಾವು ಯೂಸ್ ಮಾಡೋಂಥ ಇದನ್ನು ಕೂಡ ಇದೆ. ಲೀಫಿ ವೆಜಿಟೇಬಲ್ಸ್ ಕೂಡ ಇದರಲ್ಲಿ ಗಿಡದ ಗಿಡ ಅಂತರದಲ್ಲಿ ಸಾಲಿನ ಸಾಲ ಮಧ್ಯದಲ್ಲಿ ಇರುವಂಥ ಸ್ಪೇಸ್ನಲ್ಲಿ ಕೂಡ ನಾನು ಲೀಫಿ ವೆಜಿಟೇಬಲ್ಸ್, ಇದು ಅರಿಶಿಣ, ಕಲ್ಲಂಗಡಿ, ಈ ಥರ ಸುಮಾರು ಯಾವುದೇ ಸ್ಪೇಸ್ ಕೂಡ ಬಿಡ್ತೆ ಎಲ್ಲ ಟೋಟಲ್ ಹೊರ ಕ್ಷೇತ್ರವನ್ನು ಬಳಸ್ಕೊಂಡು ಇದು ಕೃಷಿ ಚಟುವಟಿಕೆಯನ್ನು ಮಾಡಿದ್ದೀನಿ. ಸಾವಯವ ಕೃಷಿಯಿಂದಾಗಿ ಅರಿಶಿಣದ ಗುಣಮಟ್ಟ ಹೆಚ್ಚಳ.
ಲಕ್ಷ್ಮೀಕಾಂತ್ ಹಿಬಾರೆಯವರು 2021ರಲ್ಲಿ ತಮ್ಮ ಜಮೀನಿನಲ್ಲಿ ಅರಿಶಿಣ ಬೆಳೆಸಿದ್ರು. ಇವರು ಸಂಪೂರ್ಣವಾಗಿ ಸಾವಯವ ವಿಧಾನದಲ್ಲಿ ಅರಿಶಿಣ ಬೆಳೆಸಿದ್ರು. ಜೊತೆಗೆ ಸೂಕ್ಷ್ಮ ಪೋಷಕಾಂಶಗಳ ಪೂರೈಕೆಗೆ ಹೆಚ್ಚಿನ ಒತ್ತು ನೀಡಿದ್ರು. ಇದರಿಂದಾಗಿ ಅವರು ಉತ್ತಮ ಗುಣಮಟ್ಟದ ಅರಿಶಿಣ ಫಸಲು ಪಡೆದಿದ್ರು. ಆ ಬಾರಿ ಅವರು 1.5 ಟನ್ ಅರಿಶಿಣದ ಇಳುವರಿ ಪಡೆದಿದ್ರು. ಇನ್ನು ಅವರು ತಾವು ಬೆಳೆಸಿದ್ದ ಅರಿಶಿಣವನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ಕರ್ಕ್ಯೂಮಿನ್ ಅಂಶ 3.75 ಇರೋದು ದೃಢಪಟ್ಟಿತ್ತು. ಸಾವಯವ ವಿಧಾನದಲ್ಲಿ ಬೆಳೆಸಿದ್ದರಿಂದಲೇ ಅವರಿಗೆ ಇಷ್ಟು ಗುಣಮಟ್ಟದ ಅರಿಶಿಣದ ಫಸಲು ದೊರೆತಿತ್ತು. ಹಾಗಾಗಿ ಅವರು ತಾವು ಬೆಳೆದ ಅರಿಶಿಣದಿಂದ ಪುಡಿ ತಯಾರಿಸಿ ಸುಮಾರು 700 ಕೆಜಿಗೂ ಹೆಚ್ಚಿನ ಅರಿಶಿಣ ಪುಡಿಯನ್ನ ಮಾರಾಟ ಮಾಡಿದ್ರು. ಗುಣಮಟ್ಟ ಹೆಚ್ಚಿದ್ದರಿಂದ ಅರಿಶಿಣವನ್ನ ದೇಶ ವಿದೇಶಗಳಲ್ಲಿರುವ ಗ್ರಾಹಕರಿಗೂ ತಲುಪಿಸಿದ್ರು. ಇದಕ್ಕಾಗಿ ಅವರು ವಾಟ್ಸಪ್ ಗ್ರೂಪ್ಗಳನ್ನು ಬಳಸಿಕೊಂಡಿದ್ರು. ಅವರು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಮೂಲಕ ಹೆಚ್ಚಿನ ಆದಾಯ ಗಳಿಸುತ್ತಿದ್ದಾರೆ. ಕಾಯಿವರೆಗೆ ಫ್ರಮ್ ರೂಟ್ಸ್ ಟು ಫ್ರೂಟ್ಸ್ ಅಂತ ಈ ಥರ ಡಿಫ್ರೆಂಟಾಗಿ ನಮ್ಮ ಹತ್ರ ಲೇಯರ್ ಫಾರ್ಮಿಂಗ್ ಕೂಡ ಇದರಲ್ಲಿ ನಾವು ನೋಡ್ಬೋದು. ಈಗ ಉದಾಹರಣೆಗೆ ನಮ್ಮ ಹತ್ರ ಬೇರದಿಂದ ಆದಾಯ ಬರೋವಂಥ ಶ್ರೀಗಂಧ ಗಿಡ ಇದೆ. ಈಗ ಅದು ರೈಸೋಮ್, ಅದು ಬೇರೆ ಇಲ್ಲ ಕಾಂಡ ಇಲ್ಲ, ಆ ನಡಬರ್ಕಿಂದ ವ್ಯವಸ್ಥೆಗಂದು ರೈಸೋಮ್ ಅಂತ ಕರೀತಾರೆ. ಆ ರೈಸೋಮ್ ಪಾರ್ಟಲ್ಲಿ ನಾವು ಅರಿಶಿಣ ತೆಗಿತೀವಿ. ಆ ಅರಿಶಿಣಲ್ಲಿ ಈ 3.75 ಕರ್ಕ್ಯೂಮಿನ್ ಬಂದಿರುತ್ತದೆ. ಇದನ್ನು ಭಾರತ ಸರ್ಕಾರದ ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆಗೆ ಕಳಿಸಿದಾಗ ಅದರಲ್ಲಿ 3.75 ಕರ್ಕ್ಯೂಮಿನ್ ಪರ್ಸೆಂಟ್ ಬಂದಿತ್ತು. ಇದು ಒಳ್ಳೆ ಪರ್ಸೆಂಟೇಜ್ ಆಗಿ ಹೊರ ಬಂದಿತ್ತು. ಇದು ನಮ್ಮದು ಏನು ಸಾವಯವ ಕೃಷಿ ಇರೋದ್ರಿಂದ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ ಅಥವಾ ರಾಸಾಯನಿಕ ಇರಲಾರ್ದೆ ಇದು ಬೆಳೆಸೋದ್ರಿಂದ ಶುದ್ಧ ಆಹಾರವಾಗಿ ಈಗ ನಾವು ಸಮಾಜಕ್ಕೆ ಕೊಡೋದ ಉದ್ದೇಶದ ನಿಟ್ಟಿನಲ್ಲಿ ಇದನ್ನು ಜೀರೋ ಕೆಮಿಕಲ್ ಫಾರ್ಮಿಂಗ್ ಕೂಡ ಮಾಡಿದ್ದೀವಿ. ಹೀಗಾಗಿ ಅದರಲ್ಲಿ 3.75 ಕರ್ಕ್ಯೂಮಿನ್ ಇದು ಒಳ್ಳೆಯ ಔಷಧಿ ಗುಣಯುಕ್ತ ಅರಿಶಿಣ ಬಂದಿರೋದು. ಈ ಅರಿಶಿಣ ಹೇಳಬೇಕಂದ್ರೆ ಸಣ್ಣ ಮಗುಲಿಂತನೂ ವೃದ್ಧೆಯವರೆಗೂ ಇದನ್ನು ಉಪಯೋಗ ಆಗುತ್ತದೆ. ಇದು ಹಾಲಲ್ಲಿ ಬೆರೆಸಿ ಅಥವಾ ನಾವು ಊಟದಲ್ಲಿ ಅಥವಾ ಇವನ್ ಸೌಂದರ್ಯವರ್ಧಕ ಈ ಥರ ಸುಮಾರಾಗಿ ಇದು ಅರಿಶಿಣದ ಉಪಯೋಗ ನಾವು ಇತ್ತೀಚಿನ ದಿವಸದಾಗ ಬಳಸ್ತಾ ಇದ್ದೀವಿ. ಅದು ನಾವು ಈ 3.75 ಕರ್ಕ್ಯೂಮಿನ್ ಬಂದಿರೋದ್ರಿಂದ ಇದು ನಾವು ಪೋಸ್ಟ್ ಅಂಚೆ ಮುಖಾಂತರವಾಗಿಯೂ ಇದನ್ನು ಅರಿಶಿಣ ಮನೆ ಮನೆಗೆ ತಲುಪಿಸೋ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಇದ್ರ ಜೊತೆಯಾಗಿ ಅಂತಾರಾಷ್ಟ್ರೀಯವಾಗಿ ಕೆಲವೊಂದು ಸೌದಿಗೆ ಹೋಗಿದೆ. ಕೆಲವೊಂದು ನಮ್ಮ ಬೇಕಾದ ಮಿತ್ರರು ಸೌದಿ, ಅಮೇರಿಕಾ ಈ ಥರ ಹೊರದೇಶಕ್ಕೂ ಇದು ನಮ್ಮ ಅರಿಶಿಣ ಬೇಡಿಕೆಯೂ ಬಂದಿತ್ತು. ಹಾಗಾಗಿ ಅವ್ರಿಗೂ ಇದನ್ನು ಪೋಸ್ಟೇಜ್ ಮುಖಾಂತರ ಕಳಿಸಿದಾಯ್ತು ರೀ. ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ, ಜೀವಾಮೃತ ಬಳಕೆ. ಲಕ್ಷ್ಮೀಕಾಂತ್ ಅವರು ಅರಣ್ಯ ಆಧಾರಿತ ಸಮಗ್ರ ಕೃಷಿ ಮಾಡುತ್ತಿರುವುದರಿಂದ ಇವರ ಜಮೀನಿನಲ್ಲಿ ಮಣ್ಣಿನ ಸವಕಳಿಯಾಗುತ್ತಿಲ್ಲ. ಜೊತೆಗೆ ಮರಗಳಿಂದ ಬಿದ್ದ ಎಲೆಗಳು ಜಮೀನಿನಲ್ಲಿಯೇ ಕೊಳೆತು ಉತ್ತಮವಾದ ಗೊಬ್ಬರ ಉತ್ಪಾದನೆಯಾಗುತ್ತಿವೆ. ಜಮೀನಿನಲ್ಲಿ ಎರೆಹುಳುಗಳ ಪ್ರಮಾಣ ಸಹ ಏರಿಕೆಯಾಗಿದೆ. ಜೊತೆಗೆ ಇವರು ಕೊಟ್ಟಿಗೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಜಮೀನಿಗೆ ನೀಡುತ್ತಿದ್ದಾರೆ. ಇನ್ನು ಇವರು ಜೀವಾಮೃತವನ್ನ ಸಿದ್ಧಪಡಿಸಿ ಡ್ರಿಪ್ ಮೂಲಕ ಗಿಡಗಳಿಗೆ ನೀಡುತ್ತಿದ್ದು ತಮ್ಮ ತೋಟದಲ್ಲಿ ಪೋಷಕಾಂಶ ನಿರ್ವಹಣೆ ಮಾಡುತ್ತಿದ್ದಾರೆ. ತೋಟದ ಫಲವತ್ತತೆ ಹೆಚ್ಚಿಸಲು ಇಷ್ಟೆಲ್ಲಾ ಕ್ರಮಗಳನ್ನು ತೆಗೆದುಕೊಂಡಿರೋದ್ರಿಂದ ಮಣ್ಣಿನಲ್ಲಿ ಸಾವಯವ ಪದಾರ್ಥಗಳ ಪ್ರಮಾಣ ಹೆಚ್ಚಿದ್ದು ಮಣ್ಣು ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೆಚ್ಚಿದೆ. ಇದರಿಂದಾಗಿ ಜಮೀನಿನಲ್ಲಿ ಬೀಳುವ ಮಳೆ ನೀರು ಅಲ್ಲಿಯೇ ಇಂಗುತ್ತಿದ್ದು ಅಂತರ್ಜಲ ಮಟ್ಟ ಏರಿಕೆಯಾಗುತ್ತಿದೆ. ಜೊತೆಗೆ ಮಣ್ಣಿನಲ್ಲಿ ತೇವಾಂಶ ಇರುವುದರಿಂದ ಬೆಳೆಗಳಿಗೆ ಹೆಚ್ಚಿನ ನೀರು ನೀಡುವ ಅಗತ್ಯವೂ ಇರುವುದಿಲ್ಲ. ನಾವು ಈಗ ಇದು ಯಾವುದೇ ಕೆಮಿಕಲ್ ಇನ್ಸ್ಟೆಡ್ ಆಫ್ ಕೆಮಿಕಲ್ ನಾವು ಜೀವಾಮೃತ, ವೇಸ್ಟ್ ಡಿಕಂಪೋಸರ, ಅದ್ರ ಜೊತೆ ಗೋಕೃಪಾ ಅಮೃತ ಇದನ್ನು ಬೆಳೆ ಸಿಂಪಡಣೆ ಮಾಡಿಸುತ್ತೆ ಡ್ರಿಪ್ ಮುಖಾಂತರನೂ ಕೊಟ್ಟು ಫಲವತ್ತತೆಯನ್ನು ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಸ್ಕೊಂಡಿದ್ವಿ. ಈಗ ಇನ್ನೊಂದು ಇದು ಅರಣ್ಯ ಆಧಾರಿತ ಕೃಷಿಯಲ್ಲಿ ಮತ್ತೊಂದು ವಿಶೇಷ ಉಪಯೋಗವೇನೆಂದರೆ ಇದು ಮಣ್ಣಿನ ಸವಕಳಿ ಆಗದಂತೆ ಇದನ್ನು ತಡೆ ಹಿಡಿಬಹುದು. ಇದರ ಜೊತೆಯಾಗಿ ಅಂತರ್ಜಲ ಮಟ್ಟ, ನೀರಿನ ಅಂತರ್ಜಲ ಮಟ್ಟನೂ ಹೆಚ್ಚು ಮಾಡ್ಬೋದು. ಈಗ ಇದು ಎಷ್ಟು ನೀರು ಮಳೆ ಬಂದರೂ ಕೂಡ ಮಳೆ ನೀರನ್ನು
ಸಂಸ್ಕರಣೆ ಮಾಡುವ ಒಂದು ನ್ಯಾಚುರಲ್ ವ್ಯವಸ್ಥೆ ಅಂದರೆ ಈ ಕ್ಷೇತ್ರದಲ್ಲಿ ನಾವು ನೋಡ್ಬೋದು. ಎಷ್ಟೇ ಮಳೆ ಬರಲಿ ಎಲ್ಲ ನೀರನ್ನು ನಮ್ಮ ಈ ದೊಡ್ಡ ದೊಡ್ಡಂಥ ಗಿಡಗಳು ಏನದ ಹಿಂಗೆ ಬಿಟ್ಟು ಅಂತರ್ಜಲಕ್ಕೆ ಇದನ್ನು ಉಪಯೋಗ ಆಗ್ತದೆ. ಇದರ ಜೊತೆ ಈ ಥರ ಡಿಫ್ರೆಂಟಾಗಿ ನಮ್ಮ ಹತ್ರ ಸುಮಾರು ಒಂದು 10,000 ಪ್ಲ್ಯಾಂಟೇಷನ್ ಕೂಡ ನಾನು ಕ್ಷೇತ್ರದಲ್ಲಿ ಇದುವರೆಗೆ ಮಾಡಿದ್ದೀನಿ. ಈ 3.5 ಎಕರ್ಸಲ್ಲಿ ಸುಮಾರು 4,000 ವಿವಿಧ ಥರದ ಪ್ಲ್ಯಾಂಟೇಷನ್ ಕೂಡ ನಾನು ಇದರಲ್ಲಿ ಮಾಡಿದ್ದೀನಿ. ವಿಶೇಷ ಹೇಳಬೇಕಂದ್ರೆ ಈ ಬಿದ್ದಂಥ ಎಲ್ಲ ಎಲೆಗಳು ಅಥವಾ ಅದಕ್ಕೆ ಏನು ಛಾಟ್ನಿ ತೊಗೋತೀವೋ ಅದು ಛಾಟ್ನಿ ಎಲ್ಲ ಗಿಡಗಳು ತಪ್ಪಲುಗಳು ಇಲ್ಲೇ ಏನದ ಅಲ್ಲೇ ಗಿಡದಲ್ಲೇ ಅಂತರದಲ್ಲೇ ಕೊಳಿಸ್ಬಿಡ್ತೀವಿ. ಹಾಗಾಗಿ ಹ್ಯೂಮಸ್ ಫಾರ್ಮೇಷನ್ ಚೆನ್ನಾಗಿ ಆಗ್ತಾಯಿದೆ. ಯಾವುದೇ ಪ್ರತ್ಯೇಕವಾಗಿ ಖಾತ ಅಥವಾ ಕೆಮಿಕಲ್ DAP ಯೂರಿಯಾ ಇವು ಯಾವ ಥರನೂ ಇದುವರೆಗೆ ಇಲ್ಲಿ ಕ್ಷೇತ್ರಕ್ಕೆ ಹಾಕಲಾರ್ದೆ ಎಲ್ಲ ಗಿಡಗಳು ಸಮೃದ್ಧವಾಗಿ ಬೆಳೆದಿದೆ, ಹಸಿರುತನ ಕಾಯ್ಕೊಂಡಿದೆ. ಇದು ಅಲ್ಲೇ ಗಿಡಗಳು ಇರೋದ್ಲಿಂತ ಅವೆಲ್ಲ ಸ್ಟೆಮ್ ಅವೆಲ್ಲ ಅಲ್ಲೇ ಕೊಳಿಸಿ ಅದರಲ್ಲೇ ಗೊಬ್ಬರ ಆಗಿಬಿಡುತ್ತೆ. ಎರೆಹುಳು ತಾನೇ ಇದರಲ್ಲಿ ಬಂದುಬಿಟ್ಟಿವೆ. ತಾನೇ ಅದನ್ನು ಏನು ಇಂಡಿಯನ್ ವರ್ಮ್ಸ್ ಅಂತೆಲ್ಲ ಅದು ತುಂಬ ಜಾಸ್ತಿ ಆಗಿಬಿಟ್ಟು ಎಲ್ಲ ತಾನೇ ಅದನ್ನು ಖಾತ ಮಾಡಿ ಗೊಬ್ಬರ ಮಾಡಿ ಕನ್ವರ್ಟ್ ಮಾಡ್ತಾ ಇದ್ದಾವೆ. ಅರಣ್ಯ ಕೃಷಿಯ ಭಾಗವಾಗಿ 10 ವಿಧದ ಮರಗಿಡಗಳನ್ನು ಜಮೀನಿನಲ್ಲಿ ಬೆಳೆಸಿದ್ದಾರೆ. ಜೊತೆಗೆ ಹಣ್ಣಿನ ಗಿಡಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿವೆ. ಇದರಿಂದಾಗಿ ಇವರ ತೋಟದಲ್ಲಿ ಹಲವು ಪಕ್ಷಿಗಳು ಆಶ್ರಯ ಪಡೆದಿದ್ದು ತೋಟದಲ್ಲಿ ಕೀಟಗಳ ನಿರ್ವಹಣೆ ಮಾಡುತ್ತಿವೆ. ಈ ಮೂಲಕ ನೈಸರ್ಗಿಕವಾಗಿ ಇವರ ತೋಟದಲ್ಲಿ ಕೀಟ ನಿಯಂತ್ರಣ ಮಾಡಲಾಗ್ತಿದೆ. ಇನ್ನು ರೋಗಗಳು ಕಂಡುಬಂದರೆ ಸಾವಯವ ಔಷಧಿಗಳು, ಬೇವಿನ ಎಣ್ಣೆ ಸಿಂಪಡಿಸುವ ಮೂಲಕ ರೋಗಗಳನ್ನು ಹತೋಟಿ ಮಾಡುತ್ತಿದ್ದಾರೆ. ಎಕೋಲಾಜಿಕಲ್ ಫ್ರೆಂಡ್ಲಿ ಅಂತೆಲ್ಲ ಗಿಣಿಗಳು, ಹಕ್ಕಿಗಳು, ಪಕ್ಷಿಗಳು ಈ ಥರ ಸುಮಾರಾಗಿ ಒಂದಕ್ಕೊಂದು ಬಯೋಲಾಜಿಕಲ್ ಕಂಟ್ರೋಲ್ ಮಾಡ್ಕೊಂಡು ಇದ್ದಂಥ ಕೀಟ ಅವೆಲ್ಲ ಅದನ್ನೇ ಪೆಸ್ಟ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಉಪಯೋಗ ಆಗಿದೆ. ಈ ದೊಡ್ಡ ಗಿಡ ಇರೋದ್ಲಿಂತ ಗಿಣಿ ಅವೆಲ್ಲ ಬಂದು ಏನದ ಕೆಲವೊಂದು ಹಣ್ಣು ಹಂಪಲ ಅಥವಾ ಈ ಥರ ರಾತ್ರಿ ಬರ್ತದ ಪಕ್ಷಿಗಳು ಅವ್ರು ಹಿಂಟಂಥ ಹಿಕ್ಕಿಗಳಿಂದ ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ ಹೆಚ್ಚಾಗಿದೆ. ಹಾಗಾಗಿ ಗಿಡದಲ್ಲಿ ಹಸಿರುತನ ಐತೆ, ಕ್ಲೋರೋಪ್ಲಾಸ್ಟ್ ಈ ಥರ ವಿವಿಧ ಬೆಳೆದ ಸಮೃದ್ಧಿ ಹೆಚ್ಚಾಗಿದೆ. ಇದ್ರ ಜೊತೆ ಉತ್ಪನ್ನ ಕೂಡ ಜಾಸ್ತಿ ಬರ್ತಾ ಇದೆ. ನೈಸರ್ಗಿಕ ಬೇಲಿಯಾಗಿ ನಿಂಬೆ, ಬಿದಿರು ಬಳಕೆ. ಲಕ್ಷ್ಮೀಕಾಂತ್ ಹಿಬಾರೆಯವರು ತಮ್ಮ ತೋಟದೊಳಗೆ ಕಾಡು ಪ್ರಾಣಿಗಳು ಮತ್ತು ಜಾನುವಾರುಗಳು ಬರದಂತೆ ತಡೆಯಲು ನೈಸರ್ಗಿಕ ಬೇಲಿಯನ್ನ ಬೆಳೆಸಿಕೊಂಡಿದ್ದಾರೆ. ಇವರು ಜಮೀನಿನ ಸುತ್ತಲೂ 100ಕ್ಕೂ ಹೆಚ್ಚು ನಿಂಬೆ ಗಿಡಗಳು ಮತ್ತು ಬಿದಿರನ್ನ ಬೆಳೆಸಿದ್ದಾರೆ. ಇವು ನೈಸರ್ಗಿಕ ಬೇಲಿಯಂತೆ ಕಾರ್ಯನಿರ್ವಹಿಸುತ್ತಿವೆ. ಇದರಿಂದ ಜಾನುವಾರುಗಳು ಮತ್ತು ಕಾಡು ಪ್ರಾಣಿಗಳು ತೋಟದೊಳಗೆ ನುಗ್ಗಿ ಬೆಳೆ ಹಾನಿ ಮಾಡೋದು ತಪ್ಪಿದೆ. ಜೊತೆಗೆ ನಿಂಬೆ ಗಿಡಗಳಿಂದ ಇಳುವರಿಯನ್ನು ಪಡೆಯುತ್ತಿದ್ದಾರೆ. ಲಿಂಬೆ ಗಿಡ ಬಾರ್ಡ್ರಲ್ಲಿ ಪ್ಲಾಂಟೇಷನ್ ಮಾಡಿದ್ದೀನಿ. ಅದರ ಲಿಂಬೆ ಗಿಡದ ಜೊತೆ ಬಯೋಫೆನ್ಸಿಂಗ್ ಕೂಡ ಆಗುತ್ತೆ. ಇದ್ರ ಜೊತೆಯಾಗಿ ನಾನು ಬಾಂಬು ಕೂಡ ಪ್ಲಾಂಟೇಷನ್ ಮಾಡಿದ್ದೀನಿ. ಬಾಂಬು ಅದರ ಜೊತೆ ಫೀವರ್ ನೆಟ್ ಅನ್ನತ್ತಾರಲ್ಲ, ಅದು ಯಾವ ಥರ ಅಂದರೆ ಫೀವರ್ ನೆಟ್ ನಮ್ಮದು ಗಜಗ ಅಂತ ಗಿಡ ಅದು ಎರಡೂ ನೆಟ್ಟಿದ್ದೀನಿ. ಇದರಲಿಂತ ಬಯೋಫೆನ್ಸಿಂಗ್ ಆಗಿ ದಟ್ಟವಾಗಿ ಮುಳ್ಳು ಜಾತಿ ಈ ಗಿಡಗಳು ಇರೋದ್ಲಿಂತ ಸುತ್ತ ಬಯೋಫೆನ್ಸಿಂಗ್ ಆಗಿ ನಮಗೆ ಕಾಡಹಂದಿ ಅಥವಾ ಜನರ ಕಾಟ ಅಥವಾ ಯಾವುದೇ ಸಹೇರಿ ದನಗಳು ಕಾಟದಿಂದ ನಾವು ಮುಕ್ತವಾಗಿದ್ದೀವಿ. ಈ ಯಾವುದೇ ಥರ ದನಗಳು ಹೀಗೆ ನಮ್ಮ ಕ್ಷೇತ್ರದಲ್ಲಿ ಒಳಗೆ ಬಂದು ಬೆಳೆ ಹಾನಿ ಮಾಡೋದಿಲ್ಲ. ಲಕ್ಷ್ಮೀಕಾಂತ್ ಹಿಬಾರಿ ಅವರು ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರದಿಂದ ಅಗತ್ಯ ಮಾಹಿತಿ ಮತ್ತು ನೆರವು ಪಡೆದು ಜಮೀನನ್ನ ಅಭಿವೃದ್ಧಿಪಡಿಸಿದ್ದು ಸಮೃದ್ಧ ಬೆಳೆ ಬೆಳೆದಿದ್ದಾರೆ. ಇನ್ನು ಇವರು ತಾವು ಬೆಳೆಸಿರುವ ಬೆಳೆಗಳಿಂದ ವಿವಿಧ ಹಂತದಲ್ಲಿ ಆದಾಯ ಪಡೆಯುತ್ತಾರೆ.
ಅಲ್ಪಾವಧಿ, ವಾರ್ಷಿಕ ಮತ್ತು ದೀರ್ಘಾವಧಿಯ ಬೆಳೆಗಳಿದ್ದು ಇವರು ಪ್ರತಿ ತಿಂಗಳು ಸುಮಾರು 50,000ಕ್ಕೂ ಹೆಚ್ಚಿನ ಲಾಭ ಪಡೆದಿದ್ದಾರೆ. ರೈತರು ಅರಣ್ಯ ಆಧಾರಿತ ಕೃಷಿ ಮಾಡೋದು ಉತ್ತಮ. ರೈತರು ತಮ್ಮ ಕೃಷಿ ಇರುವ ಹೆಚ್ಚುವರಿ ಜಮೀನು ಅಥವಾ ಬಂಜರು ಭೂಮಿಯಲ್ಲಿ ಅರಣ್ಯ ಕೃಷಿ ಮಾಡುವುದರಿಂದ ಭವಿಷ್ಯದಲ್ಲಿ ಅವರಿಗೆ ಹೆಚ್ಚಿನ ಲಾಭ ಸಿಗುತ್ತೆ ಅಂತಾರೆ ಲಕ್ಷ್ಮೀಕಾಂತ್ ಅವರು. ಅರಣ್ಯ ಕೃಷಿ ಏನಂದರೆ ಈ ಬರ ಪೀಳಿಗೆ ನಮಗೆ ಬೇಕಾದಂಥ ಅವಶ್ಯಕವಾದಂಥ ಒಂದು ವಿಷಯ ಸಂಗತಿ ಇದೆ. ಅಂತರ್ಜಲ ಸುಮಾರು ದಿನೇ ದಿನೇ ಹೋಗ್ತಾ ಇದೆ. ಅದರ ಜೊತೆಯಾಗಿ ಕೂಲಿ ಕಾರ್ಮಿಕರ ತೊಂದರೆ, ಮುಂದೆ ಬರೋ ದಿವಸದಲ್ಲಿ ಕುಡಿಯೋದು ನೀರು ಕೂಡ ಸಿಗುತ್ತೋ ಏನೋ ಆ ಥರ ಭೀಕರ ಪರಿಸ್ಥಿತಿ ಉಂಟಾಗಬಹುದು. ಅದಕ್ಕೆ ಎಲ್ಲರೂ ಕೂಡ ಇದು ತಮ್ಮ ಇದ್ದಂಥ ಜಮೀನಲ್ಲಿ ಸ್ವಲ್ಪ ಕ್ಷೇತ್ರ ಅರಣ್ಯ ಆಧಾರಿತ ಕೃಷಿಗೆ ಒತ್ತು ನೀಡಿ ಇದನ್ನು ಕೂಡ ಮಾಡಬೇಕೆಂದು ನಂದು ಈ ಮೂಲಕ ವಿನಂತಿ. ಲಕ್ಷ್ಮೀಕಾಂತ್ ಹಿಬಾರೆ ಅವರು ಸತತ ಪ್ರಯತ್ನ ಮತ್ತು ಪರಿಶ್ರಮದಿಂದ ಬಂಜರು ಭೂಮಿಯನ್ನ ಫಲವತ್ತು ಜಮೀನನ್ನಾಗಿ ಪರಿವರ್ತಿಸಿದ್ದಾರೆ. ಇವರು ಅರಣ್ಯ ಕೃಷಿ ಮತ್ತು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದು ತಮ್ಮ ಜಮೀನಿನಲ್ಲಿ ಬೆಳೆಗಳ ವೈವಿಧ್ಯತೆಯನ್ನು ಸೃಷ್ಟಿಸಿಕೊಂಡಿದ್ದಾರೆ. ಈ ಮೂಲಕ ಅವರು ವರ್ಷವಿಡೀ ಒಂದಿಲ್ಲೊಂದು ಬೆಳೆಯಿಂದ ಆದಾಯ ಪಡೆದಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.